ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಹನುಮಂತನ ನೋಡ್ಕೊಂಡು ಹೋಗ್ತಿದ್ದಾನೆ. ಯಾರು ಕೂಡ ಏನೂ ಹೇಳೋ ಪರಿಸ್ಥಿತಿ ಇಲ್ಲ. ಅಲ್ಲಿರ್ತಕ್ಕಂಥ ಪ್ರಸಿದ್ಧಿ ಪುರುಷರಲ್ಲಿ ಕೆಲವರು ಇಷ್ಟಾಗೋಷ್ಠಿಯಾಗಿ ಹರಟೆ ಹೊಡೀತಾ ಒಬ್ಬರ ಹೆಸರನ್ನು ಇನ್ನೊಬ್ಬರು ಕರೀತಾ ಇದ್ದರಿಂದ ಕೆಲವು ಸೇನಾಧಿಪತಿಗಳನ್ನು ಮಂತ್ರಿಗಳನ್ನು ಹನುಮಂತ ಗುರುತಿಸ್ತಾ ಇದ್ದಾನೆ. ಹಾಗೆ ಹನುಮಂತ ಇಂದ್ರಜಿತ್ತು, ಕುಂಭಕರ್ಣ ಇವರ ಮನೆಗಳಿಗೆ ಹೋಗ್ಬಿಟ್ಟು ಮೆಲ್ಲಗೆ ಇಣುಕು ಹಾಕಿ ನೋಡ್ತಾ ಇದ್ದಾನೆ. ಬಗ್ಗೆ ನೋಡ್ತಾ ಇದ್ದಾನೆ. 1 ಇಂಚು ಬಿಡದೆ ಹಾಗೆ ಪರಿಶೀಲನೆ ಮಾಡ್ತಾನೆ. ಅವನ ಕಣ್ಣು ತೀಕ್ಷ್ಣವಾಗಿರುವಂಥದ್ದು. ವಾಸನೆಯಲ್ಲಾಗಲಿ, ಕಣ್ಣಿನ ದೃಷ್ಟಿಯಲ್ಲಾಗಲಿ, ಶಬ್ದ ಕೇಳುವಾಗ ಕಿವಿಗಳಲ್ಲಾಗಲಿ, ಸ್ಪಂದನ ನೋಡುವಾಗ ಮೈಯಿನ ಚರ್ಮವಲ್ಲಾಗಲಿ, ಸ್ಪರ್ಶಜ್ಞಾನ ಇರುವಂತಹ ಚರ್ಮದಲ್ಲಾಗಲಿ ಎಲ್ಲವೂ ಕೂಡ ಅವನಿಗೆ ಪ್ರತಿಬಿಂಬಿಸಿಬಿಡುತ್ತಿತ್ತು. ಅಲ್ಲಿ ಮೈಯೆಲ್ಲ ಕನ್ನಡಿಯಾಗಿ ಹೋಗ್ತಿತ್ತು, ಮೈಯೆಲ್ಲ ಕಣ್ಣಾಗುತ್ತಿತ್ತು, ಮೈಯೆಲ್ಲ ಕಿವಿಯಾಗ್ತಾ ಇತ್ತು. ಹನುಮಂತನ ಶಕ್ತಿ ಅಂಥದ್ದು. ಪ್ರತಿಯೊಂದು ಮನೆಯಲ್ಲೂ ಗಂಡಸರು ಕ್ರೂರವಾದ ಆಕಾರದಿಂದ ಇದ್ದರೂ ಹೆಂಗಸರು ಮಾತ್ರ ಮಿಂಚಿನ ಬಳ್ಳಿಗಳಂತೆ ಅಲ್ಲೆಲ್ಲ ಮೆರೀತಾ ಇದ್ದರಂತೆ. ಅಲ್ಲಿ ನೋಡಿದ ಒಂದೊಂದು ಕಡೆ ಭಾಳ ಅತ್ಯದ್ಭುತವಾಗಿರ್ತಕ್ಕಂಥ ಹೆಂಗಸರು ಅಲಂಕಾರವಾಗಿ ತುಂಬ ಚೆನ್ನಾಗಿದ್ದರಂತೆ. ಇದನ್ನು ಆ ದೃಶ್ಯ ನೋಡಿಬಿಟ್ಟೆ ಒಂಥರ ಆಗಿಬಿಡ್ತೀವಿ ಅವನಿಗೆ. ಶಿವ ಶಿವ, ರಾಮ ರಾಮ, ಇಂಥ ಒಂದು ಕ್ರೂರ ದೃಶ್ಯವನ್ನು ನಾನು ನೋಡ್ತಾ ಇದ್ದೀನಿ. ಸುಂದರವಾದ ಸ್ತ್ರೀಯರನ್ನು ನೋಡ್ತಾ ಇದ್ದೀನಲ್ಲಪ್ಪ. ಏನಿದು? ನಾನು ಏನು ಕರ್ಮ ಮಾಡಿದ್ದೀನಿ? ಅನ್ಯ ಬೇರೆ ಹೆಂಗಸರುಗಳಲ್ಲಪ್ಪ ಇವರೆಲ್ಲ. ಆದರೂ ಅನೇಕರ ಮುಖದಲ್ಲಿ ರಾಕ್ಷಸ ಜಾತಿಯ ಹೋಲಿಕೆಗಳು ಹೆಚ್ಚಾಗಿ ಕಾಣ್ತಾ ಇದ್ದವು. ಇಷ್ಟು ಸುಂದರವಾಗಿದ್ದರೂ ಈ ಹೆಂಗಸರೆಲ್ಲ ರಾಕ್ಷಸರ ಕಳೆ ಇತ್ತು ಎಲ್ಲರಲ್ಲೂ ಕೂಡ. ಕಣ್ಣುಗಳಲ್ಲೇ ಗೊತ್ತಾಗ್ತಿತ್ತು ಅವನಿಗೆ, ಅವರ ಹಾವಭಾವಗಳಲ್ಲಿ ಗೊತ್ತಾಗ್ತಿತ್ತು, ಅವರ ನಡೆಗಳಲ್ಲಿ ಗೊತ್ತಾಗ್ತಿತ್ತು, ಅವರು ಮಲ್ಕೊಂಡಿರ್ತಕ್ಕಂಥ ಭಂಗಿಯಲ್ಲಿ ಗೊತ್ತಾಗ್ತಿತ್ತು ರಾಕ್ಷಸರಿವರು ಅಂತ. ಅಲ್ಲಲ್ಲಿ ಮಾನವ ಜಾತಿ ಹೆಂಗಸರು ಸಹ ಕಾಣಿಸ್ತಾರೆ. ಏನಿದು? ಮಾನವರು ಕೂಡ ಇದ್ದಾರಲ್ಲ ಇಲ್ಲಿ. ಒಬ್ಬರು ನಗುತ್ತಿದ್ದಾರೆ, ಒಬ್ಬರು ಅಳುತ್ತಿದ್ದಾರೆ, ಒಬ್ಬರು ಮಲಗಿದ್ದಾರೆ, ಒಬ್ಬರು ಜ್ಞಾನ ತಪ್ಪಿದ್ದಾರೆ, ಒಬ್ಬರಿಗೆ ಬಟ್ಟೆ ಇದೆ, ಒಬ್ಬರಿಗೆ ಬಟ್ಟೆ ಇಲ್ಲ. ಸುಂದರವಾದಿ ತೈಲ ಚಿತ್ರಗಳ ಥರ ಇದ್ದಾರೆ ಅಲ್ಲಿ. ಆದರೆ ರಾಮನು ಹೇಳಿದ ಸೀತೆಯ ಲಕ್ಷಣಗಳು ಮಾತ್ರ ಯಾವ ಹೆಂಗಸನಲ್ಲಿ ಕಾಣಲಿಲ್ಲ. ಅತ್ಲಾಗಿ ರಾಕ್ಷಸ ಹೆಂಗಸರಲ್ಲಾಗಲಿ, ಅಲ್ಲಿ ಮಧ್ಯಲ್ಲೇನಾರು ರಾವಣ ರಾಕ್ಷಸ ಸ್ತ್ರೀಯಾಗಿ ಏನಾರು ಬದಲಾಯಿಸಿಬಿಟ್ಟಿದ್ದಾನೇನೋ ಅಂಥೇಳಿ ಅಲ್ಲೂ ನೋಡ್ದ, ಅಲ್ಲೂ ಸಿಕ್ಕಲಿಲ್ಲ. ಇತ್ತಲಾಗಿ ಮಾನವರ ಮಧ್ಯದಲ್ಲೇನಾದರೂ ಅವಿಸಿಟ್ಟಿದ್ದಾನೇನೋ. ಮಾನವ ಸ್ತ್ರೀ ತಾನೆ ಸೀತೆ ಮಾತೆ, ಅದಕ್ಕೆ ಆ ಸೀತಾ ಅಲ್ಲಿರ್ಬೋದೇನೋ ಅಂಥೇಳಿ ಅನ್ಯ ಸ್ತ್ರೀಯನ್ನು, ತಾಯಿಯನ್ನು ನೋಡಿದಾಗೆ ಪಾಪ ನೋಡ್ತಾ ಇದ್ದಾನೆ. ಸೀತೆಯನ್ನು ತಾಯಿ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾಗೆ ಇಲ್ಲಿ ರಾಕ್ಷಸ ಸ್ತ್ರೀಯಾಗಲಿ ಮಾನವ ಸ್ತ್ರೀಯಾಗಲಿ ಸ್ತ್ರೀ ಅನ್ನೋ ರೀತಿ ನೋಡ್ತಾ ಇಲ್ಲ, ಹೆಂಗಸು ಅನ್ನೋ ರೀತಿ ನೋಡ್ತಾ ಇಲ್ಲ. ಇಲ್ಲಿ ತಾಯಿ ಸೀತೆ ಅನ್ನೋ ರೀತಿಯಲ್ಲಿ ನೋಡ್ತಿದ್ದಾನೆ ಸ್ವಾಮಿ. ರಾಮನು ತೋರಿಸಿದ್ದ ಸೀತಾದೇವಿ ಆಭರಣಗಳ ಮೇಲೆ ಯಾವ ಬಗೆಯ ಶೈಲಿ ಇತ್ತೋ ಆ ಶೈಲಿ ಆಭರಣಗಳು ಸಹ ಎಲ್ಲೂ ಕಾಣಿಸ್ತಾ ಇಲ್ಲ. ಶ್ರೀರಾಮಚಂದ್ರನು ಬೇಕಾದಷ್ಟು ಒಡವೆಗಳ ಶೈಲಿಯನ್ನು ನೋಡಿ ವಿವರಣೆ ಮಾಡಿದ್ದನಂತೆ ಸೀತೆಯನ್ನು. ಇಷ್ಟೇ ಉದ್ದ, ಇಷ್ಟೇ ದಪ್ಪ, ಇಷ್ಟೊಂದು ಇಂಚು, ಆ ಒಡವೆಗಳನ್ನು ನೋಡಿ ಹೇಳ್ಕೊಂಡಂತೆ. ಏನು ಕೂತ್ಕೊಂಡೇನು ರಾಮ ಕೂತ್ಕೊಂಡು ಇವರಿಗೆಲ್ಲ ಬನ್ನಿ ಹೇಳ್ತೀನಿ ಹನುಮಂತ ಸುಗ್ರೀವ ಅಂತ ಆ ಥರ ಹೇಳಿಲ್ಲ. ತನಗೆ ತಾನೇ ಹೇಳ್ಕೊಳ್ತಾ ಇದ್ದಾಗೆಲ್ಲ ಕೇಳಿಸ್ಕೊಂಡಿದ್ದ ಹನುಮಂತನು. ಒಂದೊಂದು ಒಡವೆಯನ್ನು ನೋಡಿ ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ. ಜೈ ಗುರುದತ್ತ.